ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಾನು ಇಲ್ಲಿ ಕುಳಿತುಕೊಳ್ಳಿಕ್ ಬಂದಿಲ್ಲ. ಆದ್ರೆ ನೀವು ಆ ಕಾರ್ತಿಕ್ ಮತ್ತು ರಾಬರ್ಟ್ ಅನ್ನು ಬಂಧಿಸಿ ಸರ್, ಕಾರ್ತಿಕ್ ಮತ್ತು ರಾಬರ್ಟ್ ದೇಶದ್ರೋಹಿಗಳು, ಕಳ್ಳ ಖದೀಮರು. ಅವರು ಕಳ್ಳ ವ್ಯವಹಾರ ನಡೆಸುತ್ತಿರುವಾಗ ನಾನೇ ಅವರನ್ನು ಖುದ್ದಾಗಿ ಬಂಧಿಸಿದ್ದೇನೆ. ನೋಡ್ರಿ ಇನ್ಸ್ಪೆಕ್ಟ್ರೆ, ಅವರು ನಮಗೆ ತುಂಬಾ ಬೇಕಾದವರು. ಅವರು ಏನೋ ಮಾಡ್ಕೊಂಡು ಹೋಗ್ಲಿರಿ, ಅದಕ್ಕೆ ಯಾಕ ನಿಮ್ಗೆ ಅಧಿಕಾರ ಇದೆ. ಅವರು ನಮಗೆ ತುಂಬಾ ಬೇಕಾದವರು. ಅವರನ್ನು ರಿಲೀಸ್ ಮಾಡ್ರಿ. ಸರ್, ನಿಮ್ಮಂತಹ ರಾಜಕಾರಣಿಗಳಿಗೆ ಇಂತಹ ಕಳ್ಳ ಖದೀಮರು, ರೌಡಿ ಗುಂಡಗಳು ಬೇಕೇ ಬೇಕು. ಅಂಥವರು ಇಲ್ಲವಾದರೆ ನಿಮ್ಮಂತಹ ರಾಜಕಾರಣಿಗಳು ಖಂಡಿತವಾಗಿಯೂ ಕುರ್ಚಿ ಮೇಲೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಆದರೆ ಸರ್, ಇಂತಹ ರೌಡಿ ಗುಂಡಗಳ ಅವಶ್ಯಕತೆ ಇಲ್ಲ. ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಸರ್ಕಾರಕ್ಕೆ ದ್ರೋಹ ಬಗೆಯುವ ಇಂತಹ ರೌಡಿ ಗುಂಡಗಳನ್ನು ಸಾಧ್ಯವಿಲ್ಲ. ನೀವು ಬೇಕಾದರೆ ಕೋರ್ಟಿನಿಂದ ಜಾಮೀನು ತಂದು ಇವರನ್ನು ಬಿಡಿಸಿಕೊಂಡು ಹೋಗಬಹುದು. ಕೋರ್ಟಿಗೆ 4 ದಿವಸ ರಜೆ ಐತಿ ಅಂತ ನನಗೆ ಬರಬೇಕಾಯಿತು. ನಿಮ್ಮ ಕಮಿಷನರಿಗೆ ಒಂದು ಫೋನ್ ಮಾಡ್ತಿದ್ದೆ, ಆದ್ರೆ ನೀನು ನಮ್ಮ ಹುಡುಗ ಅಂತ ತಿಳಿದುಕೊಂಡು ನಿನ್ನ ಹತ್ತಿರ ಬಂದು ನೋಡ. ನಿಮ್ಮ ಕಣ್ಣಾಗೆ ಈ ನಮ್ಮ ಹುಡುಗರು ದೇಶದ್ರೋಹಿಗಳಾಗಿ ಕಾಣಬಹುದು, ಆದರೆ ನಮ್ಮಂತ ರಾಜಕಾರಣಿಗಳಿಗೆ ಅವರೇ ದೇವರು. ಏನೋ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದ್ದಾರೆ, ಅದನ್ನು ಮುಚ್ಚಿ ಹಾಕಿ ಇವರನ್ನು ರಿಲೀಸ್ ಮಾಡ್ರಿ. ನಿನ್ನ ಎಲ್ಲ ವ್ಯವಸ್ಥೆ ಲಂಚ 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 ಲಂಚಕ್ಕೆ ಕೈ ಚಾಚಿ ಸರ್ಕಾರಕ್ಕೆ ದ್ರೋಹ ಬಗೆಯುವ ಭ್ರಷ್ಟಾಧಿಕಾರಿ ಎಂದು ತಿಳಿದುಕೊಂಡಿರುವೇನು ನನ್ನನ್ನ? ಏ ಗೌಡ್ರೆ, ಲಕ್ಷ ಲಕ್ಷ ಕೊಡೋಕೆ ನೀನೇನು ದಾನವೀರ ಶೂರ ಕರ್ಣನ? 8 ವಯಸ್ಸಿಂದ ಬೆಳೆಸಿದ ತಂದೆನ? ಹೆಣ್ಣು ಕೊಟ್ಟ ಮಾವನ? ತಿಂಗಳ ಸ್ಯಾಲರಿ ಕೊಡೋ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್? ನಾನ್ ಹಾಕಿರೋದು ಲಂಚದಾಸಿಗೋಸ್ಕರ ಪಕ್ಷ ಬದಲಾಯಿಸಲು ಪಂಚದಾಸಿಗೋಸ್ಕರ ಆಶೀರ್ವಾದ ಮಾಡೋ ಕಾವಿನೂ ಅಲ್ಲ. ಲಂಚ ಮಂಚ ಅನ್ನೋ ಲುಚ್ಚಗಳಿಗೆ ಇಂಚಾಗಿ ಹೊಡೆಯೋ ಬಾಕಿ